ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೇಷರಾಶಿಯ ಬಗ್ಗೆ, ಅದರಲ್ಲೂ ಕೂಡ 2024-25 ವಾರ್ಷಿಕ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಪ್ರಮುಖವಾಗಿ ಈ ವರ್ಷ ಅಂದರೆ ವಾರ್ಷಿಕ ಭವಿಷ್ಯವನ್ನು ಗೋಚಾರದ ಮೇಲೆ ಹೇಳುವಂಥದ್ದು. ಗೋಚಾರ ಅನ್ನುವಂಥದ್ದು ಏನು ಹಾಗಿದ್ರೆ, ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ಗೋಚಾರವು ನಿರ್ಧಾರವಾಗಿರುತ್ತವೆ. ಶನಿದೇವರು, ಗುರುದೇವರು, ರಾಹುದೇವರು, ಕೇತುದೇವರು, ಈ 4 ಗ್ರಹಗಳ ಆಧಾರದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ. ಯಾಕೆ ಅಂದರೆ ಈ ಎಲ್ಲ ಗ್ರಹಗಳು ಒಂದು ಮನೆಯನ್ನು 1 ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ಒಂದು ಮನೆಯನ್ನು ಆಕ್ರಮಿಸಿಕೊಂಡಿರುತ್ತವೆ. ಹಾಗಾಗಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಜ್ಯೋತಿಷ್ಯದಲ್ಲಿ, ಇದು ಗೋಚಾರದಲ್ಲಿ ಹೆಚ್ಚು ಕೊಡುವಂಥದ್ದಾಗಿದೆ. ಇನ್ನು ಉಳಿದಂಥ ಕುಜ, ಬುಧ, ರವಿ, ಶುಕ್ರ ಈ ಗ್ರಹಗಳು 1 ತಿಂಗಳ ಅವಧಿಯಲ್ಲಿ ಒಂದು ಮನೆಯನ್ನು ಬದಲಾವಣೆಯನ್ನು ಮಾಡ್ತಾ ಇರ್ತವೆ. ಹಾಗಾಗಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡದೆ ಉಳಿದಂತಹ ರಾಹು, ಕೇತು, ಗುರು ಮತ್ತು ಶನಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಈ ವಾರ್ಷಿಕ ಭವಿಷ್ಯ ಹೊಂದಿರ್ತವೆ. ನೀವು ಎಲ್ಲೇ ಹೋದರೂ ಕೇಳಿ ಫಸ್ಟ್ ಹೇಳುವಂಥದ್ದು ಶನಿ, ರಾಹು, ಗುರು, ಕೇತುಗಳು ಎಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನು ಫಸ್ಟು ನಿಮಗೆ ಹೇಳ್ತಾರೆ. ಇದನ್ನೇ ವಾರ್ಷಿಕ ಭವಿಷ್ಯ ಅನ್ನುವಂಥದ್ದು. ಮೇಷರಾಶಿಯವರಿಗೆ ಪ್ರಮುಖವಾಗಿ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಸಿಗ್ತದೆ. ಅದರಲ್ಲೂ ಕೂಡ 2023-24ರಿಂದನೂ ಕೂಡ ಮೇಷರಾಶಿಯಲ್ಲೇ ಗುರುವಿನ ಉಪಸ್ಥಿತಿ ಇರುವಂಥದ್ದು. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಗಳು ನೀವು ಕಂಡಿರ್ತೀರಿ. ಈ ವರ್ಷ ಗುರುವಿನ ಸಂಪೂರ್ಣ ಅನುಗ್ರಹ ಮೇ 1, 2024 ನಂತರ ಗುರುವಿನ ಸಂಪೂರ್ಣ ಅನುಗ್ರಹ ಮೇಷರಾಶಿಗೆ ಬರುವಂಥದ್ದಾಗುತ್ತೆ. ಅಂದರೆ ದ್ವಿತೀಯ ಸ್ಥಾನವನ್ನು ಪ್ರವೇಶ ಪಡಿತಾನೆ. ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರುವಿನ ಪ್ರವೇಶ. ಈ ಗುರು ನಿಮಗೆ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತೆ, ಕುಟುಂಬದಲ್ಲಿ ಅಭಿವೃದ್ಧಿ ಉಂಟಾಗತ್ತೆ, ಮದುವೆಯ ಪ್ರಪೋಸಲ್ಗಳು ಈ ಮದುವೆ ಇದ್ದಂಥವರಿಗೆ ಬರ್ತವೆ, ಮತ್ತು ಅದು ಕಂಕಣ ಭಾಗ್ಯ ಕೂಡ ಕೂಡಿ ಬರುವಂಥದ್ದಾಗತ್ತೆ. ಕುಟುಂಬದಲ್ಲಿ ಸುಖ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದಾಗತ್ತೆ. ಹಾಗೆ ಗುರುವಿನ ಒಂದು ಅನುಗ್ರಹದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಿ. ಮೇಷರಾಶಿಯಲ್ಲಿರುವಂಥವರು ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಅವರಿಗೂ ಕೂಡ ಈ ಮೇ 1 ನಂತರ, ಮೇ 1, 2024 ನಂತರ ಉದ್ಯೋಗ ಖಂಡಿತವಾಗಿಯೂ ಸಿಗುವಂಥದ್ದಾಗತ್ತೆ. ಇನ್ನು ಉದ್ಯೋಗದಲ್ಲಿದ್ದಂಥವರಿಗೆ ಪ್ರಮೋಷನ್ಗಳು ಸಿಗ್ತವೆ, ಮುಂಬಡ್ತಿಗಳು ಸಿಗ್ತವೆ. ಹಾಗೆ ಉದ್ಯೋಗವನ್ನು ಅರಿಸಿಕೊಂಡು ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಅವರಿಗೆ ಇಲ್ಲಿ ಲಾಭ ಉಂಟಾಗುತ್ತೆ. ಈ ಮೇಷರಾಶಿಯವರಿಗೆ ಶನಿಯ ಪ್ರಭಾವ ಮೇಷರಾಶಿಯ ಮೇಲೆ ಇದೆ. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರ್ತವೆ. ಅದರಲ್ಲೂ ಕೂಡ 6ನೇ ಸ್ಥಾನದಲ್ಲಿ ಕೇತು ಗ್ರಹ ಇರುವಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರಬಹುದು. ಹೊಟ್ಟೆಗೆ ಅಂದರೆ ಉದರಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಳ್ಬಹುದು, ಹೊಟ್ಟೆ ನೋವು ಈ ಥರದ್ದು. ಜೊತೆಗೆ ಸೊಂಟದ ಭಾಗಕ್ಕೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಈ ಮೇಷರಾಶಿಯವರಿಗೆ ಕಾಣಸಿಗುತ್ತವೆ ಅಂತ ಹೇಳುವಂಥದ್ದು. ಆದರೆ ಗುರುವಿನ ವೃಷಭ ರಾಶಿ ಗುರುವಿನ ಪ್ರವೇಶ ಪಡಿತಾ ಇದ್ದ ಹಾಗೆ ಅದರ ಆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಅಥವಾ ಸೊಂಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸ್ವಲ್ಪ ದೂರ ಆಗ್ತವೆ. ಅದಕ್ಕೆ ನಿಮಗೆ ಒಳ್ಳೆಯ ಚಿಕಿತ್ಸೆಯು ಕೂಡ ಸಿಗ್ತವೆ. ಇನ್ನು ಅಷ್ಟಮ ಸ್ಥಾನ ಅಂದರೆ ನೀವು ಮಾಡುವಂತಹ ದಾನಾದಿ ಧರ್ಮಗಳು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ನೀವು ಮಾಡ್ತೀರಿ. ಹೆಚ್ಚು ಹೆಚ್ಚು ದೇವಸ್ಥಾನಗಳ ದರ್ಶನವನ್ನು ಈ ವರ್ಷ ನೀವು ಕಾಣ್ತೀರಿ. ಶನಿ ಏಕಾದಶ ಭಾವದಲ್ಲಿ ಶನಿಗ್ರಹ ಇರುವಂಥದ್ದು. ಇದು ನಿಮಗೆ ತುಂಬ ಅನುಕೂಲವನ್ನು, ಲಾಭವನ್ನು ಶನಿದೇವರು ಮಾಡಿಕೊಡ್ತಾನೆ. ಇನ್ನು ಪಂಚಮ ಸ್ಥಾನದಲ್ಲಿ ಶನಿಯ ಪ್ರಭಾವವಿದೆ.
ಪಂಚಮ ಸ್ಥಾನಕ್ಕೆ ಶನಿಯ ದೃಷ್ಟಿ ಇದೆ ಮೇಷರಾಶಿಯವರಿಗೆ. ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಹೆಚ್ಚು ಗಮನವನ್ನು ಈ ಮೇಷರಾಶಿಯವರು ಕೇಂದ್ರೀಕರಿಸಬೇಕು. ಜೊತೆಗೆ ಅವರು ಹಠಮಾರಿ ಸ್ವಭಾವವನ್ನು ಪಡಿತಾರೆ. ಅದು ಕೂಡ ಮೇ 1ರ ನಂತರ. ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ನಾವಿವಾಗ ಜನವರಿ ತಿಂಗಳಿನಲ್ಲಿದ್ದೇವೆ 2024. ಮೇ ಗುರುವಿನ ಪ್ರಭಾವವು ಕೂಡ ಪಂಚಮ ಭಾವಕ್ಕಿದೆ. ಹಾಗಾಗಿ ಏಪ್ರಿಲ್ ತಿಂಗಳ ತನಕ ಮಕ್ಕಳಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದರೂ ಕೂಡ ಅದು ನಿವಾರಣೆ ಆಗ್ತವೆ. ಆದರೆ ಮೇ 1ರ ನಂತರ ಸ್ವಲ್ಪ ಅವರ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೇಂದ್ರೀಕರಿಸಬೇಕು. 12ನೇ ಮನೆಯಲ್ಲಿ ರಾಹುಗ್ರಹ ಇರುವಂಥದ್ದು. ಸ್ವಲ್ಪ ಮಾನಸಿಕವಾದಂತಹ ಕಿರಿಕಿರಿಗಳು ನಿಮಗೆ ಆಗ್ತಾನೆ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ನಿದ್ರಾಹೀನತೆ ಕಾಣಿಸಬಹುದು. ಹಾಗಾಗಿ ರಾಹುಗ್ರಹ ಅಂದರೆ ದುರ್ಗಾದೇವಿ ಆರಾಧನೆಯನ್ನು ನೀವು ಮಾಡತಕ್ಕದ್ದು.